ಫ್ರೀಡಂ ಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಬಿಪಿಎಲ್ ಕಾರ್ಡ್ ವಿವಾದ ಮಧ್ಯೆ ಬಡವರ ಆರೋಗ್ಯಕ್ಕೆ ಹೊಸ ಸಂಕಷ್ಟ ಎದುರಾಗ್ತಾ ಇದೆ. ಹೆಲ್ತ್ ಕಾರ್ಡ್ ಕಳೆದುಕೊಂಡ ಭಿತ್ತಿಯಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು, ಬೆಲೆ ಏರಿಕೆಯ ಬಿಸಿ ಸಂಕಷ್ಟಗಳ ಮಧ್ಯೆ ಬಡ ರೋಗಿಗಳಿಗೆ ಹೊಸ ಶಾಕ್ ಎದುರಾಗ್ತಿದೆ. ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ದರ ಏರಿಕೆಯ ಬಿಸಿ ನಡುವೆ ಇದೀಗ ಉಚಿತ ಚಿಕಿತ್ಸೆ ಪಡೆಯಲು ಮತ್ತೊಂದು ಸಂಕಷ್ಟ ಎದುರಾಗ್ತಿದೆ. ಇದ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ನ ವ್ಯಾಪ್ತಿಯ ಆಸ್ಪತ್ರೆಗಳ ಮಧ್ಯೆ ಚಿಕಿತ್ಸೆಯ ದರ ಪರಿಷ್ಕರಣೆಯಾಗಿದೆ. ಇದರ ಬೆನ್ನಲೆಯಲ್ಲಿ ಆರೋಗ್ಯ ಇಲಾಖೆಯ ವ್ಯಾಪ್ತಿಯು ಆ ಆಸ್ಪತ್ರೆಯಲ್ಲಿ ಬೆಲೆ ಏರಿಕೆಯ ಬಗ್ಗೆ ಸರ್ಕಾರ ಇದರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಈ ಮಧ್ಯೆ ರಾಜಧಾನಿ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಎದುರಾಗ್ತಿದೆ. ರೇಷನ್ ಕಾರ್ಡ್ನ ಗೊಂದಲದ ಮಧ್ಯೆ ಹೆಲ್ತ್ ಕಾರ್ಡ್ ಕಳೆದುಕೊಳ್ಳುವ ಭಿತ್ತಿಯಲ್ಲಿ ಎದುರಾಗ್ತಿದೆ. ಬಿಪಿಎಲ್ ಕಾರ್ಡ್ ರದ್ದು ವಿವಾದ ಬೆನ್ನಲೆಯಲ್ಲಿ ಅಂದ್ರೆ ಯಶಸ್ವಿನಿ ಕಾರ್ಡ್ ಅಂತ ಒಂದಿರುತ್ತೆ, ಅಂದ್ರೆ ಹೆಲ್ತ್ಗೆ ಸಂಬಂಧಪಟ್ಟಂತಹ ಯಶಸ್ವಿನಿ ಕಾರ್ಡ್ ಕಳೆದುಕೊಳ್ಳುವ ಭಯ ಬೇಡ ಅಂತ ರೋಗಿಗಳಿಗೆ ಎದುರಾಗ್ತಿದೆ. ಬಿಪಿಎಲ್ ಕಾರ್ಡ್ ಇಲ್ಲದಿದ್ದರೆ ಉಚಿತ ಹೆಲ್ತ್ ಕಾರ್ಡ್ ಅರ್ಹತೆ ಇರಲ್ಲ ಎಂದು ಆರೋಗ್ಯ ಸಚಿವರು ಈಗಾಗಲೇ ಸ್ಪಷ್ಟತೆಯನ್ನು ಸಮೇತ ನೀಡಿದ್ದಾರೆ. ಹಾಗಾಗಿ ಸದ್ಯ ಅದೇ ದೃಷ್ಟಿಯಿಂದಾಗಿ ಬಿಪಿಎಲ್ ಕಾರ್ಡ್ ಬಳಕೆ ಮಾಡುತ್ತಿದ್ದ ಆರೋಗ್ಯಗಳಿಗೆ ಟೆನ್ಷನ್ ಶುರುವಾಗಿದೆ. ಏನಂತ ಹೇಳಿದ್ರೆ ಬಿಪಿಎಲ್ ಕಾರ್ಡ್ ಇದ್ರೆ ಸ್ವಲ್ಪ ನಾವು ಏನಾದ್ರೂ ಹಾಸ್ಪಿಟಲ್ಗೆಲ್ಲ ಹೋದ್ರೆ ಬಿಪಿಎಲ್ ಕಾರ್ಡ್ ಇದ್ರೆ ಸ್ವಲ್ಪ ಅಂದ್ರೆ ನಾವು ಕೊಡೋ ಅಮೌಂಟ್ಗಿಂತ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು, ಜಾಸ್ತಿ ಆಗ್ತಾ ಇರಲಿಲ್ಲ. ಅದೇ ತರ ಯಶಸ್ವಿನಿ ಕಾರ್ಡ್ ಇತ್ತು, ಯಶಸ್ವಿನಿ ಕಾರ್ಡು ಕಡಿತಗೊಳ್ಳುತ್ತಾ ಇದೆ ಅಂತ ಹೇಳಿದಾಗ ಇದ್ರ ಬಗ್ಗೆ ಆರೋಗ್ಯ ಸಚಿವರು ಸಾಕಷ್ಟು ಸ್ಪಷ್ಟನೆ ಸಮೇತ ನೀಡಿದ್ದಾರೆ. ಸದ್ಯ ಹೆಲ್ತ್ ಕಾರ್ಡ್ ನಿಂದಲೇ ಶಸ್ತ್ರಚಿಕಿತ್ಸೆಗಳನ್ನು ಒಳಗೊಂಡ 823 ವಿವಿಧ ರೀತಿಯ ಯಶಸ್ವಿನಿ ಆರೋಗ್ಯ ಯೋಜನೆಯ ಲಾಭದ ಜನರಿಗೆ ಸಿಗ್ತಾ ಇದೆ. ಯಶಸ್ವಿನಿ ಯೋಜನೆ ಅಂತ ಹೇಳಿದ್ನಲ್ವ, ಅದೇ ಯೋಜನೆ ಅಡಿಯಲ್ಲಿ 823 ವಿವಿಧ ರೀತಿಯ ಆರೋಗ್ಯ ತಪಾಸಣೆ ಕೂಡ ಮಾಡಿಸ್ಕೊಳ್ಬಹುದು. ಒಂದು ವರ್ಷದಲ್ಲಿ ಒಬ್ಬ ಸದಸ್ಯ ಒಂದು ಬಾರಿ ಆಸ್ಪತ್ರೆಗೆ ದಾಖಲಾದ್ರೆ 1.25 ಲಕ್ಷ ರು ಗರಿಷ್ಠ ಮಿತಿಯಲ್ಲಿ ಖರ್ಚಾಗ್ತಾ ಇತ್ತು. ಚಿಕಿತ್ಸೆಯನ್ನು ಪಡೆಯಬಹುದಾಗಿತ್ತು. ಅಂದ್ರೆ ಅಷ್ಟು 1.23 ಲಕ್ಷ ರೂಪಾಯಿದಷ್ಟು ಚಿಕಿತ್ಸೆ, ಅಷ್ಟು ಅಮೌಂಟ್ ಅಷ್ಟು ಚಿಕಿತ್ಸೆ ಪಡೆದುಕೊಳ್ಬಹುದಿತ್ತು. ಅದೇ ವರ್ಷದಲ್ಲಿ ಆ ವ್ಯಕ್ತಿ ಅನೇಕ ಶಸ್ತ್ರಚಿಕಿತ್ಸೆಯನ್ನು ಪಡೆಯಬೇಕಾದ ಸಂದರ್ಭದಲ್ಲಿ ಗರಿಷ್ಠ ಮಿತಿ 2 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ. ಬಿಪಿಎಲ್ ಕಾರ್ಡ್ ಇರ್ತಾ ಇದ್ದಿದ್ರೆ ನಮ್ಮ ಆಸ್ಪತ್ರೆಗೆ ಏನಾದ್ರು ದಾಖಲಾದ್ರೆ ಸ್ವಲ್ಪ ಪ್ರಮಾಣದ ಮಟ್ಟಿಗೆ ನಮ್ಮ ಒಂದು ಆ ಅಮೌಂಟ್ ಅಲ್ಲಿ ಒಂದು ಅರ್ಧ ಪರ್ಸೆಂಟ್ ಅಷ್ಟು ಕಮ್ಮಿ ಆಗ್ತಾ ಇತ್ತು. ಒಟ್ಟಿನಲ್ಲಿ ಅನ್ನ ಬೇಳೆಯ ನಂತರ ಈಗ ಆರೋಗ್ಯದ ಭದ್ರತೆ ಸೃಷ್ಟಿಯಿಂದಾಗಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಸಂಕಷ್ಟಕ್ಕೆ ತಂದಿದೆ. ಬಡವರು ಉಚಿತವಾಗಿ ಪಡೆಯುತ್ತಿರುವ ಚಿಕಿತ್ಸೆಗೂ ಅಧಿಕ ಹಣ ಬೇಕಾದ ಪರಿಸ್ಥಿತಿ ಬಂದಿದೆ. ಏನಂತ ಹೇಳಿದ್ರೆ ಇದು ಮೊರಲ್ ಆಫ್ ಸ್ಟೋರಿ ಏನಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋದ್ರೆ ಬಿಪಿಎಲ್ ಕಾರ್ಡ್ ಇದ್ರೆ ಅಥವಾ ಯಶಸ್ವಿನಿ ಕಾರ್ಡ್ ಅಂತ ಇದ್ದಿದ್ರೆ ಸ್ವಲ್ಪ ಮಸ್ಟಿಗೆ ಅಮೌಂಟ್ ನಮಗೆ ಕಮ್ಮಿ ಆಗ್ತಾ ಇತ್ತು. ಸೊ ಅದು ಒಂದು ಸಂಕಷ್ಟ ಎದುರಾಗ್ತಾ ಇದೆ ಅಂತ ನಮ್ಮ ಆರೋಗ್ಯ ಸಚಿವರು ಸ್ಪಷ್ಟನೆ ಸಮೇತ ನೀಡಿದ್ದಾರೆ. ಅಲ್ಲಿವರೆಗೂ ನಾನು ಕೊಡ್ತಾ ಇದ್ದೀನಿ ಒಳ್ಳೆ ಅಪ್ಡೇಟ್ಸ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.